ಅಲ್ಲ ಕೇಳಿ ಮುದ್ಕೆಗೆ ಬುದ್ಧಿ ಇಲ್ವಾ? ಏನು ಯಾವಾಗಲೂ ನನ್ನನ್ನೇ ಕಳಿಸ್ತಾಳೆ ಇವನ ರೂಮ್ಗೆ. ಈ ಕೋಪಿಷ್ಟ ಇನ್ನು ಇದ್ರೆ ನನ್ನ ಕತೆ ಅಷ್ಟೇ. ಆಮೇಲೆ ಯಪ್ಪ ಬೇಡ ಬೇಡ, ನಾನು ರಾತ್ರಿ ಕೆನ್ನೆ ಮೇಲೆ ಜೋರಾಗಿ ಹೊಡೆದ್ಬಿಟ್ಟ. ಇವತ್ತು ನನ್ನ ಟೆರೇಸ್ ಮನೆಯಿಂದ ಹಾಕಿದ್ರೂ ಹಾಕ್ಬಿಡ್ತಾನೆ ಮಾರಮ್ಮ ಅಂದ್ಕೊಂಡು ಹುಡುಗಿ ಅವನ ರೂಮಿನ ಒಳಗೆ ಕಾಲಿಟ್ಲು. ಈ ಬಟ್ಟೆಯನ್ನು ಬೇಗ ಹೋಗಿ ಇಟ್ಬಿಡ್ಬೇಕು ಎಂದು ಬಟ್ಟೆಯನ್ನು ಇಟ್ಟು ಹಿಂದಿರುಗಿದ. ಅವಳ ಕಾಲಲ್ಲಿ ಇದ್ದ ಸೋಫಾ ಕಿತ್ತಾಕಿ ನೋವಾಯಿತು. ಅಯ್ಯೋ ಈ ರೂಮ್ ಕೂಡ ಹಿಟ್ಲರ್ಗೆ ಬುದ್ಧಿಯನ್ನೇ ಕಲಿತಿದೆ. ನನಗೆ ನೋವು ಮಾಡ್ತು. ಅಯ್ಯೋ ಹೋಯಿತು ನನ್ನ ಕಾಲು, ಎಷ್ಟು ನೋವ್ತಾ ಇದೆ ಎಂದು ಹುಡುಗಿಗೆ ಅಳುವೆ ಬಂದುಬಿಡ್ತು. ಕೆಳಗಡೆ ಕೂತು ತನ್ನ ಕಾಲನ್ನು ನೋಡ್ಕೊಳ್ತಿದ್ದು ಹುಡುಗಿಗೆ ಅಲ್ಲಿಯೇ ಬೆಡ್ ಕೆಳಗಡೆ ಏನೋ ಕಪ್ಪು ಬಟ್ಟೆ ಕಾಣಿಸ್ದಂತಾಯಿತು. ಇದೇನು ಕಪ್ಪು ಸುಂದರನ ಬಟ್ಟೆ ರೀತಿಯಲ್ಲಿ ಇದೆಯಲ್ಲ ಎಂದು ಅದನ್ನು ತೆಗೆದುಕೊಂಡು ನೋಡಿದವಳ ಕಣ್ಣು ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಓ ದೇವ್ರೆ, ಇದು ಆ ಕಪ್ಪು ಸುಂದರನ ಬಟ್ಟೆ ಅಂದರೆ ಅದವನ್ ನನ್ನ ಕಪ್ಪು ಸುಂದರನ? ಅಯ್ಯೋ ಒಂದು ಅರ್ಥ ಆಗ್ತಿಲ್ಲ ಮಾರಮ್ಮ, ಏನು ಎಂದು ಸ್ಪಷ್ಟವಾಗಿ ಒಂದು ಹೇಳಬಾರ್ದ ಅಂದ್ಕೊಂಡು ಹುಡುಗಿಗೆ ಹೊರಗಡೆ ಯಾರೋ ಬರೋ ಸತ್ತು ಕೇಳಿಸಿದ ತಕ್ಷಣ ಆ ಬಟ್ಟೆಯನ್ನು ಅಲ್ಲಿ ಎಸೆದವಳು ಬಾಗಿಲಿನ ಮರೆಗೆ ಹೋಗಿ ನಿಂತು ಬಿಟ್ಲು. ಜೀಪ್ನಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದ ಹುಡುಗನಿಗೆ ತಕ್ಷಣ ತನ್ನ ಬಟ್ಟೆಯನ್ನು ಅಲ್ಲಿ ಇಟ್ಟು ಬಂದಿದ್ದು ನೆನಪಾಯಿತು. ಓ ದೇವ್ರೆ, ನನ್ನ ಬಟ್ಟೆಯನ್ನು ಯಾರಾದರೂ ನೋಡಿದ್ರೆ ನಾನು ಇಷ್ಟು ಕಾಲ ಕಾಪಾಡ್ಕೊಂಡು ಬಂದಿದ್ದ ಸತ್ಯ ಎಲ್ಲರ ಮುಂದೆ ಬಹಿರಂಗವಾಗುತ್ತೆ. ಅದೇನಾದರೂ ಅಳುಮುಂಚಿ ಗೊತ್ತಾದರೆ ಮುಗಿದು ಹೋಯಿತು. ಎಲ್ಲರಿಗೂ ಟಾಮ್ ಟಾಮ್ ಎಂದು ಹೊಡೆದ್ಕೊಂಡು ಬರ್ತಾಳೆ. ಮೊದಲು ನಾನು ಇಲ್ಲಿಂದ ಹೋಗಬೇಕು ಅಂದ್ಕೊಂಡು ಹುಡುಗ ಮುಂದೆ ಹೋಗ್ತಿದ್ದ ಗಾಡಿಯನ್ನು ಓವರ್ಟೇಕ್ ಮಾಡಿ ಪ್ರವೀಣನನ್ನು ಕೂಗಿ, ಪವಿ ನಂಗೆ ತುಂಬ ಅರ್ಜೆಂಟ್ ಕೆಲಸ ಇದೆ ಕಣೋ, ನೀನು ಮತ್ತು ಕೀರ್ತನ ಜೀಪ್ನಲ್ಲಿ ಇವರ ಜೊತೆ ಹೋಗಿ ನಾನು ಅರ್ಧ ಗಂಟೆಯಲ್ಲಿ ಬಂದುಬಿಡ್ತೀನಿ ಎಂದು ಅವನು ಉತ್ತರಕ್ಕೂ ಕಾಯ್ದೆ ಜೀಪ್ನಿಂದ ಹಿಡಿದು ಗಾಡಿಯನ್ನು ತೆಗೆದುಕೊಂಡು ಮನೆ ಕಡೆ ಹೊರಟುಬಿಟ್ಟ. ಅವನ ವರ್ತನೆಗೆ ಪ್ರಣೀತಾಳಿಗೆ ಅಳುವೆ ಬಂದುಬಿಟ್ಟಿತ್ತು. ಅವಳನ್ನು ಗಮನಿಸಿದಷ್ಟೊತ್ತಿಯೇ ಪ್ರಣೀತ ಏನು ಬೇಸರ ಮಾಡ್ಕೊಳ್ಬೇಡ, ಅವನಿಗೆ ಯಾವುದೋ ಮುಖ್ಯವಾದ ವಿಷಯ ಇರಬೇಕು, ಅದಕ್ಕೆ ಆ ರೀತಿ ಹೋಗಿರ್ತಾನೆ ಹೊರತು ಯಾವುದೇ ಕೆಟ್ಟ ಉದ್ದೇಶ ಇರೋದಿಲ್ಲ. ನೀನೇನು ಯೋಚನೆ ಮಾಡಬೇಡ ಸರಿನಾ? ಇವಾಗ ನಗು ಎಲ್ಲಿ ಎಂದು ನಗಿಸಿದಷ್ಟೊತ್ತಿ ಪ್ರವೀಣನಿಗೆ ಕಣ್ಣಿನಲ್ಲಿ ಸನ್ನೆ ಮಾಡಿದ್ಲು ಜೀಪ್ ಸ್ಟಾರ್ಟ್ ಮಾಡುವಂತೆ. ಅವಳ ಮಾತಿನಂತೆ ಜೀಪ್ ಸ್ಟಾರ್ಟ್ ಮಾಡಿದ ಹುಡುಗ ದೇವಸ್ಥಾನದತ್ತ ಹೊರಟ. ಇತ್ತ ಬೇಗನೆ ಬಂದ ಹುಡುಗ ತನ್ನ ಗಾಡಿಯನ್ನು ನಿಲ್ಲಿಸಿ ತನ್ನ ರೂಮಿನ ಕಡೆ ಹೋಗಿ ಬಂದವನು ಆ ಬಟ್ಟೆಯನ್ನು ಎತ್ತಿಟ್ಟು ಉಸಿರು ದಬ್ಬಿದ. ಅವನಿಗೆ ಅಲ್ಲಿಯ ಮುಂದೆ ಕನ್ನಡಿಯಲ್ಲಿ ಅನುಳ ಬಿಂಬ ಕಾಣಿಸಿದಂತಾಯಿತು. ಅಯ್ಯೋ ಅಳುಮುಂಜಿ ಇಲ್ಲೇ ಇದ್ದಾಳೆ, ನಾನೇನಾದರೂ ಬಟ್ಟೆಯನ್ನು ಎತ್ತಿಡೋದನ್ನು ನೋಡ್ಬಿಟ್ಲ ಹೇಗೆ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡು, ಅಳುಮುಂಜಿ ನನ್ನ ರೂಮ್ನಲ್ಲಿ ಏನೇ ಮಾಡ್ತಿದ್ಯಾ ಕಳ್ಳಿ ಹಾಗೆ ಎಂದು ಧ್ವನಿ ಏರಿಸಿ ಕೇಳ್ದ. ಅವನ ಧ್ವನಿಗೆ ಹೆದರಿದ ಹುಡುಗಿ ಗುಬ್ಬಿ ಮರಿಯಂತೆ ಬಾಗಿಲಿನ ಸಂದಿಯಿಂದ ಮೆಲ್ಲಗಾಚೆ ಬಂದವಳು, ಸರ್ ಅದು ಅಜ್ಜಿ ನಿಮ್ಮ ಬಟ್ಟೆಯನ್ನು ಇಡೋದಕ್ಕೆ ಹೇಳಿದ್ರು, ಅದಕ್ಕೆ ಇಡೋದಕ್ಕೆ ಬಂದಿದ್ದೆ ಅಷ್ಟೇ ಎಂದು ಹೇಳಿದ್ರು ಚೂರು ತಡವರಿಸದೆ. ಅವಳ ಮಾತಿನ ಮೇಲೆ ನಂಬಿಕೆ ಬಂದರೂ ಸಹ ಒಂದು ಬಾರಿ ಪರೀಕ್ಷೆ ಮಾಡೋಣ ಅಂದ್ಕೊಂಡು, ಅಜ್ಜಿ ಬಟ್ಟೆಯನ್ನು ಇಡೋದು ಹೇಳಿದ್ರೆ ನೀನು ಯಾಕೆ ಕಳ್ಳಿ ಹಾಗೆ ಬಚ್ಚಿಟ್ಕೊಂಡಿದ್ದೆ ಎಂದು ಪ್ರಶ್ನಿಸಿದ ಹುಡುಗ. ಅದು ಎಲ್ಲಿ ನೀವು ನನ್ನ ನೋಡಿ ಬೈತೀರಾ ಅಂತ ಬಚ್ಚಿಟ್ಕೊಂಡೆ ಅಷ್ಟೇ. ಅದು ಅಲ್ಲದೆ ನೆನ್ನೆ ಬೇರೆ ನೀವು ನನಗೆ ಕೆನ್ನೆಗಷ್ಟು ಜೋರಾಗಿ ಹೊಡೆದ್ರಿ ಗೊತ್ತಾ, ಅದಕ್ಕೆ ನಂಗೆ ನಿಮ್ಮ ಮುಂದೆ ಬರೋದಕ್ಕೆ ಭಯ ಆಗ್ತಿದೆ ಎಂದ್ಲು ಹುಡುಗಿ ಅಳುವ ಮುಖ ಮಾಡಿ. ಅವಳ ಮಾತನ್ನು ನಿಜವೆಂದು ನಂಬಿದ ಹುಡುಗ ಅಳುಮುಂಚಿ, ಸಾರಿ ಕಣೆ, ಅದು ನೀನು ಕುಡಿದ ನಶೆಯಲ್ಲಿ ಹೊಡೆದ್ಬಿಟ್ಟೆ ಎಂದ ಧ್ವನಿಯಲ್ಲಿ ಪಶ್ಚಾತ್ತಾಪ ಇತ್ತು. ಸರ್ ಆದರೂ ನನಗದು ಎಷ್ಟು ನೋವಾಯ್ತು ಗೊತ್ತಾ, ಎಷ್ಟು ಜೋರಾಗಿ ಹೊಡೆದ್ರೆ ಗೊತ್ತಾ, ನೀವು ನಿಜ ಹೇಳಬೇಕು ಅಂದರೆ ನಂಗೆ ನನ್ನ ಅಪ್ಪ ಕೂಡ ನನಗೊಂದು ಬಾರಿ ಹೊಡೆದಿಲ್ಲ ಎಂದ್ಲು ಹುಡುಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು. ಅವಳು ಮಾತು ಕೇಳಿ ಪಾಪ ಹುಡುಗನಿಗೆ ಬೇಸರ ಆಯಿತು. ಸಾರಿ ಕಣೆ ಹುಡುಗಿ, ತುಂಬ ನೋವಾಯ್ತಾ, ಇನ್ನೊಮ್ಮೆ ಆ ರೀತಿ ಮಾಡೋದಿಲ್ಲ ಎಂದು ತಲೆ ತಗ್ಗಿಸಿ, ಇನ್ನೊಮ್ಮೆ ಮಾಡೋದಿಲ್ಲ ಎಂದರೆ ಏನರ್ಥ? ಇನ್ನೊಮ್ಮೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಹೇಗೆ? ಬೇಡ ಸರ್ ಹೊಡಿಬೇಡಿ, ನಂಗೆ ತುಂಬ ನೋವಾಗುತ್ತೆ, ಆಮೇಲೆ ನಾನು ಅಜ್ಜಿಗೆ ಹೇಳ್ತೀನಿ ಅಷ್ಟೇ ಎಂದ್ಲು ಕಣ್ಣು ಸಂಕುಚಿಸಿ. ಇಲ್ಲಪ್ಪ, ನಾನು ಇದುವರೆಗೂ ಯಾವ ಹುಡುಗಿಗೂ ಕೈ ಮಾಡಿಲ್ಲ ಗೊತ್ತಾ ಎಂದ ಹುಡುಗ. ಮತ್ತು ನನಗೊಡಿದ್ರಿ, ಅದು ಅಷ್ಟು ಜೋರಾಗಿ ಎಂದು ಮತ್ತೊಮ್ಮೆ ಅದನ್ನೇ ಹೇಳಿದ್ಲು ಹುಡುಗಿ. ಅಪ್ಪ ಹುಡುಗಿ ಅದನ್ನು ಬಿಡೋದಿಲ್ಲ ಅನಿಸುತ್ತೆ, ಆದರೂ ಸಹ ನಾನು ಹೊಡೆದೇ ತಪ್ಪೆ, ನಾನು ಹೊಡೆದರೂ ಸಹ ನನ್ನ ಜೊತೆ ಮಾತನಾಡ್ತಿದ್ದಾಳೆ ಅಂದರೆ ಇವಳು ಒಳ್ಳೆತನಕ್ಕೆ ಏನು ಹೇಳಬೇಕು ಎಂದು ಒಂದು ಮನಸ್ಸು ಹೇಳಿದ್ರೆ ಮತ್ತೊಂದು ಮನಸ್ಸು ಈ ಬಣ್ಣದ ಮಾತುಗಳಿಗೆ ಮತ್ತೆ ಮುಗ್ಧಂತೆ ನಟಿಸುವವ್ರನ್ನ ಮೊದಲು ನಂಬೇಡ, ಮೊದಲೇ ಒಂದು ಬಾರಿ ಮೋಸ ಹೋಗಿರೋದು ಮರ್ತುಬಿಟ್ಟಿಯಾ, ಅದು ಅಲ್ಲದೆ ನೀನೀಗ ಇನ್ನೊಬ್ಬರ ಸ್ವತ್ತು ಎಂದು ಎಚ್ಚರಿಕೆ ನೀಡಿತ್ತು. ಯಾಕೆ ಸರ್ ಸುಮ್ಮನೆ ಆಗಿಬಿಟ್ರಿ ಎಂದು ಎಚ್ಚರಿಸಿದ್ಲು. ಏನಿಲ್ಲ ಅಳುಮುಂಚಿ, ಅದು ಮತ್ತೊಮ್ಮೆ ಕ್ಷಮೆ ಕೇಳ್ತಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ನಿನಗೆ ಹೊಡೆದದ್ದು ತಪ್ಪು, ಆದರೆ ನನಗೆ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ, ಅದಕ್ಕೆ ಆ ರೀತಿ ಮಾಡಿದೆ, ನೀನು ನನ್ನನ್ನು ಪ್ಲೀಸ್ ಕ್ಷಮಿಸಿಬಿಡು ಸಾರಿ ಎಂದು ಕೇಳಿದ ಹುಡುಗ ಅವಳನ್ನು ಗಟ್ಟಿಯಾಗಿ ಅಪ್ಪಿಬಿಟ್ಟ. ಕ್ಷಣದಲ್ಲಿ ನಡೆದ ಘಟನೆಗೆ ಹುಡುಗಿ ಕಂಪಿಸಿದಳು. ಕ್ಷಣದಲ್ಲಿ ನಡೆದ ಘಟನೆ ಹುಡುಗಿ ನೋಡಿ ಹೆದೆಬಡಿತ ಜೋರಾಯಿತು. ಹುಡುಗನ ಪಾಡು
ಏನು ಬೇರೆ ಅಲ್ಲ, ಅವನ ಎದೆ ಬಡಿತ ಸಹ 100ರ ಗಡಿ ದಾಟಿತ್ತು. ತನ್ನ ಹುಡುಗಿಯನ್ನು ಬಿಟ್ಟರೆ ಮಾತ್ರ ಈ ರೀತಿ ಅಪ್ಪಿ ಹಿಡಿದಿರೋದು ಅನುಳನ್ನು ಮಾತ್ರ. ಆದರೆ ಕನ್ನಡಿಯಲ್ಲಿ ಅವನ ಸೀಕ್ರೆಟ್ ರೂಮಿನ ಬಾಗಿಲು ತೆರೆದಿರುವುದನ್ನು ನೋಡಿದ ಹುಡುಗನಿಗೆ ಬೇರೆ ದಾರಿ ಕಾಣದೆ ಅವಳನ್ನು ಅಪ್ಪಿಬಿಟ್ಟ. ಇಲ್ಲಿ ಅವಳು ನೋಡಿದ್ರೆ ಮತ್ತೆ ಏನಾದರೂ ಅನಾಹುತ ಆಗುವುದೋ ಎಂಬ ಕಾರಣದಿಂದ. ಸರ್, ಏನು ಮಾಡ್ತಿದ್ದೀರಾ ಎಂದು ಕೇಳಿದ ಹುಡುಗಿ ಧ್ವನಿ ಎಲ್ಲವೂ ನಡುಗ್ತಾ ಇತ್ತು. ಅದು ಏನಿಲ್ಲ, ಕ್ಷಮೆ ಕೇಳ್ತಾ ಇದ್ದೆ ಎಂದು ಹೇಳಿದ ಹುಡುಗ. ಏನು ಕ್ಷಮೆ ಕೇಳೋದು ಅಂದರೆ ಹೀಗ ಎಂದು ಕೋಪ ತೋರಿದ ಹುಡುಗಿ ಅವನನ್ನು ತಳ್ಳಿದ್ಲು. ಅಯ್ಯೋ ನೀನೊಬ್ಳು ಎಂದು ಅವಳನ್ನು ಹಾಸಿಗೆ ಮೇಲೆ ದುಡಿದ ಹುಡುಗ ಜಿರ್ಲೆ ಜಿರ್ಲೆ ಎಂದು ಜೋರಾಗಿ ಕಿರ್ಚಿಬಿಟ್ಟ. ಜಿರ್ಲೆ ಎಂದಿದೆ ಎಲ್ಲಿ ಸರ್, ಜಿರ್ಲೆ ಎಲ್ಲಿ? ಜಿರ್ಲೆ ಎಂದು ಕೇಳಿದ ಹುಡುಗಿ ಹಾಸಿಗೆಯಿಂದ ಎದ್ದು ಓಡ್ ಬಂದು ಕಣ್ಮುಚ್ಚಿ ಅವನನ್ನು ಗಟ್ಟಿಯಾಗಿ ತಬ್ಬಿಬಿಟ್ಲು. ಅವಳು ಕಣ್ಮುಚ್ಚಿರೋದನ್ನು ಕಂಡು ಹುಡುಗ ಇದೇ ಸರಿಯಾದ ಸಮಯವೆಂದರಿತು. ಅಲ್ಲಿ ಇದ್ದ ತನ್ನ ರಿಮೋಟ್ನಿಂದ ಡೋರ್ ಕ್ಲೋಸ್ ಮಾಡಿಬಿಟ್ಟ. ಸರ್ ಹೋಯ್ತಾ ಎಂದು ಕೇಳಿತು ಹುಡುಗಿ ಕಣ್ಮುಚ್ಚಿ. ಏನು ಹೋಗೋದು ಎಂದು ಕೇಳಿದ ಹುಡುಗ. ಅದೇ ಸರ್, ಜಿರ್ಲೆ ಎಂದು ಹೇಳಿದಿರಲ್ಲ ಅದು ಎಂದ್ಲು. ಓ ಅದಾ, ಹೋಯ್ತು ಕಣ್ಬಿಡು ಎಂದ ಹುಡುಗ. ಕಣ್ಬಿಟ್ಟು ನೋಡಿದ ಹುಡುಗಿ. ಸರ್ ಬಿಡಿ ಎಂದಳು. ನಾನೇನು ಹಿಡ್ಕೊಂಡಿದ್ದೀನಿ ಅಳುಮುಂಜಿ ಎಂದು ಕೇಳಿದ ಹುಡುಗ. ನನ್ನ ಸೊಂಟವನ್ನು ಬಿಡಿ ಎಂದು ಹೇಳಿದ್ದು ಎಂದ್ಲು ಹುಡುಗಿ. ಸರಿಯಾಗಿ ನೋಡಿದವನು ಅಯ್ಯೋ ಸಾರಿ ಎಂದು ಕೇಳಿ ಅವಳನ್ನು ಬಿಟ್ಟು ನಿಂತರೆ ಮುಜುಗರದಿಂದ ತಲೆ ತಗ್ಸಿದ್ಲು ಅನು. ಅವಳ ಮುಜುಗರವನ್ನು ಅರಿತವನು ಹೋಗಿ ಬೇಗ ತಯಾರಾಗ್ಬಾ ಎಂದ. ಸರ್ ಎಲ್ಲಿಗೆ ಎಂದು ಕೇಳಬಾರ್ದು, ನೀವೇ ಹೇಳಿಬಿಡಿ ಎಂದು ಕೇಳಿದ್ಲು ಹುಡುಗಿ. ಕರ್ಮ ದೇವಸ್ಥಾನಕ್ಕೆ, ಬೇಗ ಬಾ, ಮೇಕಪ್ ಅದು ಇದು ಎಂದು ಲೇಟ್ ಮಾಡ್ತಾ ನಿಂತರೆ ನಾನು ಹೋಗ್ಬಿಡ್ತೀನಿ ಎಂದು ಹೇಳಿದ. ಸೊ ನಾನೇನು ಮೇಕಪ್ ಮಾಡೋದಿಲ್ಲ ಎಂದು ಕೋಪದ ಕಣ್ಣಿನಿಂದ ಅವನನ್ನೇ ದಿಟ್ಟಿಸುತ್ತಾ ಹೇಳಿದ್ಲು ಹುಡುಗಿ. ಗೊತ್ತು ಬಿಡು, ನೀನು ನ್ಯಾಚುರಲ್ ಬ್ಯೂಟಿ ಎಂದು ಮನದಲ್ಲಿಯೇ ಅಂದ್ಕೊಂಡ ಹುಡುಗ. ಹೌದು, ಮೇಕಪ್ ಮಾಡಿದ್ರು ಅಷ್ಟೇ, ಮಾಡದೇ ಇದ್ರೂ ಅಷ್ಟೇ, ನೀನು ಬೆದರು ಬೊಂಬೆ ಹಾಗೇ ಇರೋದು ಎಂದು ಹೇಳಿ ನಕ್ಕ ಹುಡುಗ. ಅವನ ಮಾತಿಗೆ ಮುನ್ಸುಟ್ಟು ಹುರಿದ ಹುಡುಗಿ ಅವನಿಗೆ ಹೊಡೆಯಲು ಬಂದು ಕಾಲು ಮತ್ತೆ ಎಡವಿ ಅವನನ್ನು ಎಳೆದುಕೊಂಡೇ ಮಂಚಕ್ಕೆ ಬಿದ್ಲು. ಇಬ್ಬರ ಕಣ್ಣೋಟವು ಒಂದು ಕ್ಷಣ ಸೇರಿತು. ಅವನ ಕಣ್ಣನ್ನೇ ದೃಷ್ಟಿಸುತ್ತಾ, ನೀವೇ ನಮ್ಮ ಕಪ್ಪು ಸುಂದರ ಎಂದು ಗೊತ್ತಾದ್ಮೇಲೆ ನಿಮ್ಮನ್ನು ಯಾರಿಗೂ ಬಿಟ್ಕೊಡೋ ಮಾತೇ ಇಲ್ಲ ಸರ್, ನೀವು ನನಗೆ ಮಾತ್ರ ಎಂದು ಮನದಲ್ಲಿ ಗಟ್ಟಿ ನಿರ್ಧಾರ ಮಾಡಿಕೊಂಡ್ಳು ಹುಡುಗಿ. ಯಾಕೆ ಹುಡುಗಿ, ನನ್ನ ಸ್ನೇಹದಲ್ಲಿದ್ದರೆ ನನ್ನ ನಿರ್ಧಾರ ಸಡಿಲವಾಗುತ್ತೆ, ಆದಷ್ಟು ಇವಳಿಂದ ದೂರವೇ ಇರಬೇಕು ಅಂದ್ಕೊಂಡು ಹುಡುಗ ಅವಳನ್ನು ಎಬ್ಬಿಸಿ ತಾನು ಎದ್ದು ನಿಂತರೆ ನಾನು ತಯಾರಾಗಿ ಬರ್ತೇನೆ ಎಂದು ಅಲ್ಲಿ ಕ್ಷಣವೂ ನಿಲ್ಲದೆ ಓಡಿ ಹೋಗಿತ್ತು ಹುಡುಗಿ. ಆದರೆ ಇವರಿಬ್ಬರನ್ನು ಗಮನಿಸಿದ ಜ್ಯೋತಿ ಅವರ ಕಣ್ಣು ಸಂತೋಷದಿಂದ ಹಿಗ್ಗಿತ್ತು. ಏನಪ್ಪ ದೇವರು, ಎಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ಹುಡುಗಿ, ಏನು ಮಾಡ್ತಿದ್ದಾಳೆ ಎಂದು ಕಾಯ್ತಾ ನಿಂತಿದ್ದ ಹುಡುಗ. ಸಾರಿ ಸರ್, ಲೇಟ್ ಆಯಿತಾ ಎಂದು ಕೇಳ್ತಾ ಬಂದಿತ್ತು ಹುಡುಗಿ. ಇಲ್ಲ ಮೇಡಮ್, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರೋದಲ್ವಾ, ನಾನು ಹೇಗಿದ್ದರೂ ಕಾಯ್ತಾ ನಿಂತಿದ್ದೆ ಎಂದು ವ್ಯಂಗ್ಯವಾಗಿ ಹೇಳ್ದ ಹುಡುಗ. ಅವನ ವ್ಯಂಗ್ಯವನ್ನು ಅರಿಯದ ಹುಡುಗಿ, ಅಯ್ಯೋ ಹೌದು ಸರ್, ನೀವು ಬರೋದಿಲ್ಲ ಎಂದು ಗೊತ್ತಿದ್ದರೆ ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ರೆಡಿ ಆಗ್ತಾ ಬರ್ತಿದ್ದೆ ಎಂದ್ಲು. ಅವಳನ್ನು ನೋಡಿ ಇವಳು ಹಾಗೆ ಮಾಡಿದ್ರು ಮಾಡ್ತಾಳೆ ಅಂದ್ಕೊಂಡು ಹುಡುಗ, ಅಳುಮುಂಜಿ ನಾನು ಸುಮ್ಮನೆ ಹೇಳಿದ್ದು, ಬಾ ಕುಳಿತುಕೋ ಎಂದ. ಸರಿ ಎಂದು ಹುಡುಗಿ ಎಂದಿನಂತೆ ಅವನನ್ನು ನೋಡಿ ಹೆದರುತ್ತಿರಲಿಲ್ಲ. ಬದಲಾಗಿ ಅವಳ ನೋಟವಿಲ್ಲ, ಇದರಲ್ಲಿ ಏನೋ ವಿಶೇಷ ಇತ್ತು. ಆದರೆ ಅದು ಹುಡುಗನ ಗಮನಕ್ಕೆ ಬರಲಿಲ್ಲ ಎಂದರೆ ವಿಪರ್ಯಾಸವೇ ಸರಿ. ಗಾಡಿ ಹತ್ತಿ ಸ್ಟಾರ್ಟ್ ಮಾಡಿ ಅವಳನ್ನು ಕುಳಿತುಕೊಳ್ಳಲು ಹೇಳಿದ ಹುಡುಗ. ಗಾಡಿ ಹತ್ತಿ ಕುಳಿತ ಹುಡುಗಿ ಅವನ ಸೊಂಟವನ್ನು ಗಟ್ಟಿಯಾಗಿ ಅಪ್ಪಿದ್ಲು. ಅವನ ಬಿಸಿ ಉಸಿರು ತಾಗಿದೊಡನೆ ಕಂಪಿಸಿದ ಹುಡುಗ, ಅಳುಮುಂಜಿ ಯಾಕೆ ಹೀಗೆ ಇಟ್ಕೊಂಡಿದ್ದೀಯಾ ಎಂದು ಪ್ರಯಾಸವಾಗಿ ಕೇಳಿದ. ಹೇಗೆ ಸರ್ ಎಂದು ಬೇಕು ಎಂದು ಕೇಳಿದ್ಲು ಹುಡುಗಿ. ಅದೇ ನನ್ನ ಅಪ್ಪಿ ಹಿಡಿದಿದ್ದು ಅಲ್ಲ ಅದೇ ಎಂದ ಹುಡುಗ ಈ ಬಾರಿ ತುಸು ಜೋರಾಗಿ. ಓ ಅದೇ ಸರ್, ನನಗೆ ಗಾಡಿಯಲ್ಲಿ ಕೂರೋದಕ್ಕೆ ಭಯ ಆಗುತ್ತೆ, ಅದಕ್ಕೆ ಈ ರೀತಿ ನಿಮ್ಮನ್ನು ಹಿಡ್ಕೊಂಡಿರೋದು. ನನಗೇನು ಬೇಕು ಎಂದು ಹಿಡ್ಕೊಳ್ಳೋದಕ್ಕೆ ಹುಚ್ಚ, ನೀವೇ ಹೇಳಿ ಎಂದು ಅವನನ್ನು ಕೇಳಿದ್ಲು ಹುಡುಗಿ. ಇಲ್ಲ ಬಿಡಮ್ಮ, ಆಯಿತು, ಸ್ವಲ್ಪ ಸಡಿಲವಾಗಾದರೂ ಇಟ್ಕೋ, ಇಲ್ಲಾಂದರೆ ಎಂದು ಮಾತು ನಿಲ್ಲಿಸಿದ ಹುಡುಗ. ಇಲ್ಲಾಂದ್ರೆ ಏನು ಸರ್ ಎಂದು ಹೇಳಿತು ಹುಡುಗಿ. ಏನಿಲ್ಲ ಬಿಡಮ್ಮ, ಹೇಳಿದ್ರು ನಿನಗೆ ಅರ್ಥ ಆಗೋದಿಲ್ಲ, ನಾನು ನಿಧಾನಕ್ಕೆ ಹೋಗ್ತೀನಿ, ನಿನ್ನ ಸೊಂಟವನ್ನು ಬಿಟ್ಟು ಭುಜದ ಮೇಲೆ ಕೈ ಇಟ್ಕೊಂಡು ಕೂರು ಎಂದು ಹೇಳಿದ ಹುಡುಗ. ಸರಿ ಎಂದು ಹುಡುಗಿ
ಈ ಬಾರಿ ಅವನ ಕುತ್ತಿಗೆಯನ್ನು ಅಪ್ಪಿ ಕುಳಿತಳು.